ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಹಾಗೂ ಉಪಯುಕ್ತವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು, ತಮಗೆಲ್ಲ ತಿಳಿದಿರಬಹುದು, ಬರಲಿರುವ ಮಾಸವು ಅತ್ಯಂತ ವಿಶೇಷವಾದ ಧಾರ್ಮಿಕವಾದಂತಹ ಮಾಸ. ಅದುವೇ ಆಷಾಢ ಮಾಸ. ಹೌದು, ಈ ಒಂದು ಮಾಸವನ್ನು ಶೂನ್ಯ ಮಾಸವೆಂದು ಹೇಳಲಾಗುತ್ತದೆ. ಇವತ್ತಿನ ದಿನ ಈ ಒಂದು ಮಾಸದಲ್ಲಿ ನಾವು ಯಾವ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಹಾಗೂ ಈ ಒಂದು ಮಾಸದ ಮಹತ್ವವನ್ನು ಹಾಗೂ ಈ ಒಂದು ಮಾಸದಲ್ಲಿ ಬರಲಿರುವ ಹಬ್ಬಗಳ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ. ಹೌದು, ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ಈ ಒಂದು ಆಷಾಢ ಮಾಸಕ್ಕೆ ವಿಶಿಷ್ಟವಾದ ತನ್ನದೇ ಆದಂತಹ ಒಂದು ಮಹತ್ವವನ್ನು ನೀಡಲಾಗಿದೆ. ಹೌದು, ಈ ಒಂದು ಮಾಸದಲ್ಲಿ ಹೆಚ್ಚಾಗಿ ಮದುವೆಗಳು, ಗೃಹ ಪ್ರವೇಶ, ಉಪನಯನ ಮತ್ತು ಇತರ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಈ ಒಂದು ಮಾಸದಲ್ಲಿ ನಡೆಸಲಾಗುವುದಿಲ್ಲ. ಈ ಕಾರಣ ಈ ಒಂದು ಮಾಸವನ್ನು ಶೂನ್ಯ ಮಾಸವೆಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮಾಸವು ಯಾವುದೇ ರೀತಿಯಾದಂತಹ ಮುಹೂರ್ತಗಳು ಇರುವುದಿಲ್ಲ. ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಸಮಾರಂಭಗಳಿಗೆ ಅವಕಾಶವಿರುವುದಿಲ್ಲ. ಹಾಗೂ ಈ ಒಂದು ಮಾಸವು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಧಾರ್ಮಿಕವಾಗಿ ಈ ಒಂದು ಮಾಸವು ತನ್ನದೇ ಆದಂತಹ ಒಂದು ವಿಶಿಷ್ಟ ಮಹತ್ವವನ್ನು ಕೂಡ ಈ ಒಂದು ಮಾಸವು ಪಡೆದುಕೊಂಡಿದೆ ಸ್ನೇಹಿತರೆ. ಯಾವೆಲ್ಲ ವ್ಯಕ್ತಿಯು ಜೀವನದಲ್ಲಿ ಹಲವಾರು ಏರಿಳಿತಗಳು, ಕಷ್ಟಗಳು ಕಂಡಿದ್ದಲ್ಲಿ ಈ ಒಂದು ಮಾಸದಲ್ಲಿ ಬರುವಂತಹ ಹಬ್ಬಗಳ ಆಚರಣೆಗಳನ್ನು ಮಾಡುವುದರಿಂದ ತನ್ನ ಜೀವನದ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಬಹುದು ಹಾಗೂ ತನ್ನ ಎಲ್ಲ ಕಷ್ಟಗಳಿಂದ ಅತ್ಯಂತ ಉಪಯುಕ್ತವಾದಂತಹ ಒಂದು ಮಾಸ ಇದಾಗಿದೆ ಸ್ನೇಹಿತರೆ. ಹೌದು, ಈ ಒಂದು ಮಾಸವು ಬರಲಿರುವ ಅಂದರೆ 2025 ಜೂನ್ 26ರಿಂದ ಈ ಒಂದು ಮಾಸವು ಆರಂಭವಾಗುತ್ತದೆ. ಹೌದು, ಇದು ಜುಲೈ 24ರವರೆಗೆ ಈ ಒಂದು ಮಾಸವು ಇರುತ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ಹಲವಾರು ಆಚರಣೆಗಳನ್ನು ನಾವು ನೋಡಬಹುದು. ಅಂದರೆ ಕುಮಾರ ಷಷ್ಠಿ, ಶಮಿ ಗೌರಿ ವ್ರತ, ಭಾನು ಸಪ್ತಮಿ, ಚತುರ್ಮಾಸ ವ್ರತ ಹಾಗೂ ಭೀಮನ ಅಮಾವಾಸ್ಯೆ ಹಾಗೂ ಜ್ಯೋತಿರ್ ಭೀಮೇಶ್ವರ ವ್ರತ ಹಾಗೂ ಸೋಮೇಶ್ವರ ವ್ರತ ಹಾಗೂ ಹಲವಾರು ವ್ರತಗಳನ್ನು ಹಾಗೂ ಹಲವಾರು ಪೂಜಾ ಕಾರ್ಯಗಳನ್ನು ಹಾಗೂ ವಿಶೇಷವಾಗಿ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಕೂಡ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತಾರೆ. ಹೌದು, ಯಾವುದೇ ವ್ಯಕ್ತಿಯು ಹಲವಾರು ರೀತಿಯ ಸಮಸ್ಯೆಗಳು, ಅದರಲ್ಲೂ ವ್ಯಕ್ತಿಯು ಜೀವನದಲ್ಲಿ ಕಡು ಬಡತನ, ದಾರಿದ್ರ್ಯತನದಿಂದ ಒದ್ದಾಡ್ತಾ ಇದ್ರೆ ಈ ಒಂದು ಮಾಸದಲ್ಲಿ ಶುಕ್ರವಾರದ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಹೌದು, ಈ ಅವಧಿಯಲ್ಲಿ ಅನೇಕ ಕುಟುಂಬಗಳು, ಅನೇಕ ಮನೆತನದವರು ವಿಶೇಷವಾದಂತಹ ಆಚರಣೆಗಳನ್ನು ಮತ್ತು ಸಂಪ್ರದಾಯಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದಂದು ಶುಕ್ರವಾರಗಳಂದು, ಅಂದರೆ ಆಡಿ ಶುಕ್ರವಾರ ಎಂದು ಹೇಳಲ್ಪಡುವಂತಹ ಈ ಒಂದು ವಾರ ದಿನದಂದು ವಿಶೇಷವಾಗಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ಸಮಯದಲ್ಲಿ ಪ್ರಮುಖವಾಗಿ ದೇವಿ ಅಂದರೆ ಶಕ್ತಿ ದೇವತೆಗಳನ್ನು ಆಚರಿಸುವುದರಿಂದ ನಮ್ಮ ಜೀವನದಲ್ಲಿರತಕ್ಕಂತಹ ಯಾವುದೇ ರೀತಿಯ ಕಷ್ಟಗಳಿಂದ ನಾವು ಹೊರಬರಬಹುದು ಹಾಗೂ ಆ ದೇವಿಯ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಸೂಕ್ತ ಸಮಯವೆಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಈ ಒಂದು ಮಾಸದಲ್ಲಿ ದೇವಿಯ ವಿವಿಧ ರೂಪಗಳ ಪೂಜೆಯು ಕೂಡ ಅಂದರೆ ಗುಪ್ತ ನವರಾತ್ರಿಯ ಪೂಜೆಯು ಕೂಡ ಈ ಒಂದು ಮಾಸಗಳಲ್ಲಿ ಆಚರಿಸಲಾಗುತ್ತದೆ. ಹೌದು, ದೈನಂದಿನ ಪೂಜೆಗಳ ಜೊತೆಗೆ ವಿಶೇಷವಾದ ಪೂಜೆಗಳು, ಮಂತ್ರಗಳ ಪಠಣೆ ಮತ್ತು ದಾನಗಳನ್ನು ಮಾಡುವುದರಿಂದ ಹೆಚ್ಚಿನ ಪುಣ್ಯ ಪ್ರಾಪ್ತಿ ಲಭ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಒಂದು ಮಾಸದಲ್ಲಿ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಪೂಜೆಗಳನ್ನು ಮನೆಗಳಲ್ಲಿ ಸಲ್ಲಿಸಲಾಗುತ್ತದೆ. ಹಾಗೂ ಸ್ನಾನದ ನಂತರ ಶುದ್ಧಗೊಂಡು ವಿಶೇಷವಾಗಿ ಭಕ್ತಿಯಿಂದ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದಾಗಿದೆ. ಹಾಗೂ ಹಲವಾರು ಮನೆಗಳಲ್ಲಿ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ತಿಂಗಳ ಪೂರ್ತಿ ಕಟ್ಟುನಿಟ್ಟಾದಂತಹ ಸಸ್ಯಾಹಾರಿ ಆಹಾರದ ಸೇವನೆಯನ್ನು ಮಾಡಲಾಗುತ್ತದೆ. ಹೌದು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಈ ಒಂದು ಮಾಸದಲ್ಲಿ ಶುಕ್ರವಾರದಂದು ವಿಶೇಷ ಆಷಾಢ ಮಾಸ ಪೂಜೆಗಳನ್ನು ಮಾಡುತ್ತಾರೆ. ಇದರಿಂದ ದೀರ್ಘಾಯುಷ್ಯು ಹಾಗೂ ಸುಮಂಗಲಿತನದ ಹಾಗೂ ಸಂಪತ್ತು ಮತ್ತು ಐಶ್ವರ್ಯವನ್ನು ಅಭಿವೃದ್ಧಿಗೊಳಿಸಲು ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಆಚರಣೆಗಳನ್ನು ಮಾಡಲಾಗುತ್ತದೆ ಸ್ನೇಹಿತರೆ. ಹಾಗೂ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಮಹಿಳೆಯರು ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಗೆ ಅರಿಶಿಣ, ಕುಂಕುಮ, ಬಳೆಗಳನ್ನು ಹಾಗೂ ಹೂವುಗಳನ್ನು ಅರ್ಪಿಸುವುದು ಕೂಡ ನಡೆಯುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನೀವು ಕೆಲವೊಂದು ಮಂತ್ರಗಳನ್ನು ಪಠಿಸುವುದು ಅಥವಾ ಕೇಳುವುದರಿಂದ ಅನೇಕ ರೀತಿಯ ಫಲಗಳನ್ನು ಪಡೆಯಬಹುದು ಸ್ನೇಹಿತರೆ. ಅದರಲ್ಲಿ ಲಲಿತಾ ಸಹಸ್ರನಾಮಗಳನ್ನು ಓದುವುದರಿಂದ, ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಹಲವಾರು ಕಷ್ಟಗಳಿಂದ ನೀವು ಹೊರಬರಬಹುದು. ಸೌಂದರ್ಯ ಲಹರಿಯಂತಹ ಪವಿತ್ರ ಗ್ರಂಥಗಳ ಪಠಣೆಯನ್ನು ಕೂಡ ಈ ಒಂದು ಮಾಸದಲ್ಲಿ ಮಾಡಬಹುದಾಗಿದೆ. ಹೌದು ಸ್ನೇಹಿತರೆ, ಆಧ್ಯಾತ್ಮಿಕ ಆಚರಣೆಗಳನ್ನು ಈ ಒಂದು ಮಾಸದಲ್ಲಿ ಎಷ್ಟು ಮಾಡುತ್ತೇವೋ ಅಷ್ಟು ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೌದು, ಆಷಾಢ ಮಾಸವು ಸಮಯದಲ್ಲಿ ಮನೆಗೆ ಶಾಂತಿ, ಸಮೃದ್ಧಿಯನ್ನು ತರುವಂತಹ ಮಾಸವಾಗಿದೆ. ಆದ್ದರಿಂದ ಈ ಒಂದು ಮಾಸದಲ್ಲಿ ಯಾರೂ ಕೂಡ ಕೆಟ್ಟದನ್ನು ಭಾವಿಸಬಾರದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ಸಾಮಾನ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ಆಷಾಢ ಮಾಸ ಬರುತ್ತದೆ.
ಹಾಗೂ ಈ ಒಂದು ಆಷಾಢ ಮಾಸದಲ್ಲಿ ಸಿಗುವಂತಹ 4ರಿಂದ 5 ಶುಕ್ರವಾರಗಳನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡುವುದಿಲ್ಲ. ಆದ್ದರಿಂದ ದೇವತಾ ಆರಾಧನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ದೇವನಿಗೆ ಸಂಬಂಧಪಟ್ಟ ಮಾಸವಾದ್ದರಿಂದ ವಿಷ್ಣು ದೇವನಿಗೆ ಪ್ರತಿನಿತ್ಯ ಪೂಜೆಗಳನ್ನು ಸಲ್ಲಿಸುವುದರಿಂದ ಅಪಾರವಾದಂತಹ ವಿಷ್ಣುವಿನ ಅನುಗ್ರಹವು ಪಡೆಯಬಹುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸದಲ್ಲಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಯಾವ ವ್ಯಕ್ತಿಯು ಮಾಡುತ್ತಾನೋ ಅಂತಹ ಮನೆಗಳಲ್ಲಿ ಎಂದಿಗೂ ಕೂಡ ದಾರಿದ್ರ್ಯತನ ಇರುವುದಿಲ್ಲ ಹಾಗೂ ಧನ ಕನಕಗಳಿಗೆ ಕೊರತೆ ಉಂಟಾಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಗಳಲ್ಲಿ ಸದಾ ನೆಮ್ಮದಿ ನೆಲೆಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಮುಖ್ಯವಾಗಿ ಧನ ಧಾನ್ಯ ಸಮೃದ್ಧಿಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆಯ ಆರಾಧನೆಯು ಕೂಡ ವಿಶೇಷವೆನಿಸುತ್ತದೆ. ಹೌದು, ಈ ಒಂದು ಮಾಸದಲ್ಲಿ ವಿವಿಧ ರೀತಿಯ ಅಡುಗೆಗಳನ್ನು ಮಾಡಿ ಹಾಗೂ ವಿಶೇಷ ನೈವೇದ್ಯಗಳನ್ನು ಮಾಡಿ ದೇವರಿಗೆ ಅರ್ಪಿಸಲಾಗುತ್ತದೆ ಸ್ನೇಹಿತರೆ. ಹಾಗೂ ಪ್ರತಿ ಶುಕ್ರವಾರ ದಿನ ವಿಶೇಷ ಅಭಿಷೇಕ, ಮಂತ್ರದ ಪಠಣೆ ಜೊತೆಗೆ ಪ್ರತಿನಿತ್ಯ ಒಂದೊಂದು ವಿಶೇಷತೆಯೊಂದಿಗೆ ಈ ಒಂದು ಆಷಾಢ ಮಾಸವನ್ನು ಆಚರಿಸಲಾಗುತ್ತದೆ. ಹೌದು, ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಪೂರಿ ಜಗನ್ನಾಥನ ಯಾತ್ರೆಯು ಕೂಡ ಇರುತ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ನಲ್ಲಿಕಾಯಿಯ ದೀಪವನ್ನು ಹಚ್ಚಿದರೆ ಅಷ್ಟ ಐಶ್ವರ್ಯವು ಲಭಿಸುತ್ತದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಈ ಒಂದು ದೀಪಾರಾಧನೆಯು ಕೂಡ ಈ ಒಂದು ಮಾಸದಲ್ಲಿ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗೂ ಈ ಒಂದು ಮಾಸದಲ್ಲಿ ಹಲವಾರು ರೀತಿಯ ದೀಪಾರಾಧನೆಯನ್ನು ಕೂಡ ಮಹಿಳೆಯರು ಆಚರಿಸುತ್ತಾರೆ. ಹಾಗೂ ಈ ಒಂದು ಮಾಸಗಳಲ್ಲಿ ನದಿ ಸ್ನಾನ, ತೀರ್ಥಕ್ಷೇತ್ರಗಳಲ್ಲಿ ಪವಿತ್ರ ಸ್ನಾನ ಮಾಡುವುದು ಕೂಡ ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವ ವಿಶೇಷ ದಾರಿಯಾಗಿದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಸಮಯದಲ್ಲಿ ಅಂದರೆ ಈ ಒಂದು ಆಷಾಢ ಸಮಯದಲ್ಲಿ ಯಾರು ದಾನ ಧರ್ಮಗಳನ್ನು ಮಾಡುತ್ತಾರೋ ಅವರು ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗೂ ಪ್ರಸ್ತುತ ಜನ್ಮದ ಒಂದು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುತ್ತಾರೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ಯಾರು ಚಪ್ಪಲಿ, ನೀರು, ಛತ್ರಿ ಮತ್ತು ನಲ್ಲಿಕಾಯಿಗಳನ್ನು ದಾನ ಮಾಡುತ್ತಾರೋ ಅವರಿಗೆ ಅಧಿಕ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸವು ಅತ್ಯಂತ ವಿಶೇಷವಾಗಿದ್ದು ವಿಷ್ಣು ದೇವರ ಆರಾಧನೆಯಿಂದ ಪಿತೃಗಳ ಶಾಪ ದೋಷಗಳು ಕೂಡ ಕಳೆಯುತ್ತವೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಮಾಸದಲ್ಲಿ ಹಲವಾರು ರೀತಿಯ ಆಚರಣೆಗಳನ್ನು, ಹಬ್ಬಗಳನ್ನು ಆಚರಿಸುವುದರಿಂದ ವಿಶೇಷವಾದಂತಹ ಸ್ಥಾನವನ್ನು ನಮ್ಮ ಹಿಂದೂ ಧರ್ಮಗಳಲ್ಲಿ ಈ ಒಂದು ಮಾಸವು ಪಡೆದುಕೊಂಡಿದೆ. ಹಾಗೂ ಈ ಒಂದು ಮಾಸದ ಇನ್ನು ಹಲವಾರು ಆಚರಣೆಗಳ ಬಗ್ಗೆ ಹಾಗೂ ಲಕ್ಷ್ಮೀ ದೇವಿಯ ಕೃಪೆಗಾಗಿ ಆಚರಿಸಲ್ಪಡುವಂತಹ ಶುಕ್ರವಾರದ ದಿನ ಮಾಡುವಂತಹ ಪೂಜೆಯ ವಿಶೇಷತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯಾದಂತಹ ಸರಳ, ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.